ನೋಡಿ, ಇಷ್ಟಾದ್ರೆ ಸಾಕು. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲವನ್ನು ಈ ತರ ಹಿಂಗೆ ಸೇರಿಸ್ಬಿಟ್ಟು ಇಲ್ಲಿ ತಟ್ಟೆಯಲ್ಲಿ ಇಟ್ಕೊಳ್ತೀನಿ. ವೀಕ್ಷಕರೇ, ಚೆನ್ನಾಗಿ ಒಳಗೆಲ್ಲ ಬೆಂದಿದೆ ನೋಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕುಕಿಂಗ್ ಎಪಿಸೋಡ್ಸ್ ಅಲ್ಲಿ ನಮ್ಮಮ್ಮ ನಿಮ್ಗೆ ಹೆಲ್ತಿ ಬ್ರೇಕ್ಫಾಸ್ಟ್ ಮಾಡೋದನ್ನ ಹೇಳ್ಕೊಡ್ತಾರೆ. ಅದು ಯಾವ ಬ್ರೇಕ್ಫಾಸ್ಟ್ ಅಂತ ನಮ್ಮ ತಾಯಿನೇ ಕೇಳೋಣ. ಅಮ್ಮ, ಹೇಳಮ್ಮ, ಯಾವ್ದು ಹೇಳ್ಕೊಡ್ತೀಯ ಅಂತ. ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಒಂದು ಮಕ್ಕಳಿಗೆ ಇಷ್ಟವಾಗುವಂತಹ ಒಂದು ಬ್ರೇಕ್ಫಾಸ್ಟ್ ಮಾಡ್ತೀನಿ. ಅದಕ್ಕೆ ಏನೇನ್ ಬಳಸ್ತೀನಿ, ಹೇಗ್ ಮಾಡ್ತೀನಿ ಅನ್ನೋದನ್ನ ಕಿಚನ್ ಅಲ್ಲಿ ಹೇಳ್ತೀನಿ. ಬನ್ನಿ. ನೋಡಿ ವೀಕ್ಷಕರೇ, ಮೊದಲನೇದಾಗಿ ಇಲ್ಲಿ 3 ಮೊಟ್ಟೆ ಇಟ್ಕೊಂಡಿದ್ದೀನಿ. ಇದನ್ನ ಕಟ್ ಮಾಡಿ ಈ ಬೌಲ್ಗೆ ಹಾಕೊಳ್ಳಿ. ಬೌಲ್ಗೆ ಹಾಕೊಂಡು ಇದನ್ನ ಚೆನ್ನಾಗಿ ಹೀಗೆ ಬೀಟ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತೆ ಸ್ವಲ್ಪ ಇಷ್ಟು ಪೆಪ್ಪರನ್ನು ಹಾಕಿ ಮತ್ತೆ ಇದನ್ನ ಬೀಟ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಬೀಟ್ ಮಾಡ್ಕೊಂಡು ಇದನ್ನ ಪಕ್ಕಕ್ಕೆ ಇಟ್ಕೊಳ್ಬೇಕು. ಓಕೆ, ಈಗ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಸಾಕು. ಎಣ್ಣೆ ಬಿಸಿ ಆಗಿದೆ. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಕ್ಯಾರೆಟ್ ಅನ್ನ ಅದಕ್ಕೆ ಹಾಕ್ತಾ ಇದ್ದೀವಿ. ಸ್ವಲ್ಪ ಇದು ಫ್ರೈ ಆಗ್ಬೇಕು. ನೆಕ್ಸ್ಟ್ ಈರುಳ್ಳಿ ಹಾಕ್ತಾ ಇದ್ದೀವಿ. ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನು ಸಹ ಹಾಕ್ತಾ ಇದ್ದೀವಿ. ಇದು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಇಲ್ಲಿ ಕ್ಯಾಪ್ಸಿಕಮ್ ಇದೆ. ಕ್ಯಾಪ್ಸಿಕಮ್ ಅನ್ನ ಸೇರಿಸ್ತಾ ಇದ್ದೀವಿ. ಇದು ಒಂದು 2 ನಿಮಿಷ ಫ್ರೈ ಆಗ್ಬೇಕು. ನೋಡಿ, ಇಷ್ಟಾದ್ರೆ ಸಾಕು. ಈಗ ಇದನ್ನ ಪಕ್ಕಕ್ಕೆ ಇಡ್ತೀನಿ. ಸ್ವಲ್ಪ ತಣ್ಣಾಗಿ. ನೋಡಿ, 1-2 ಆಲೂಗಡ್ಡೆನ ಸಣ್ಣಗೆ ಕಟ್ ಮಾಡಿ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಈ ಥರ ಇದನ್ನ ಈ ಬೌಲ್ಗೆ ಹಾಕ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಕೈಯಲ್ಲೇ ಮಾಡ್ಕೊತೀನಿ. ಚೆನ್ನಾಗಿ ಉಂಡೆ ಇಲ್ದಿದ್ದಂಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ನೋಡಿ ವೀಕ್ಷಕರೇ, ಇದು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಉಂಡೆಗಳಿಲ್ದಿದ್ದಂತೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವಾಗಲೇ ಫ್ರೈ ಮಾಡ್ಕೊಂಡ್ವಲ್ಲ ಈರುಳ್ಳಿ, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್, ಇದನ್ನು ಸೇರಿಸ್ತಾ ಇದ್ದೀನಿ. ನಂತರ ಇನ್ನೊಂದು ಸಾರಿ ಇದನ್ನು ಕೈಯಲ್ಲೇ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ನೀವು ಸೇರಿಸ್ಕೊಳ್ಳಿ. ನೋಡಿ, ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲೆ ಪುಡಿ ಮತ್ತು ಚಿಲ್ಲಿ ಫ್ಲಾಕ್ಸ್ ಸ್ವಲ್ಪ ಹಾಕ್ತಾಯಿದ್ದೀನಿ. ಮತ್ತು ಪೆಪ್ಪರ್ ಪೌಡ್ರು, ಸ್ವಲ್ಪ ಸಾಲ್ಟ್. ಇದನ್ನ ಇನ್ನೊಂದು ಸಾರಿ ಎಲ್ಲ ಚೆನ್ನಾಗಿ ಹಿಂಗೆ ಕಲಿಸ್ಕೊಳ್ಳಿ. ನೋಡಿ ವೀಕ್ಷಕರೇ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಆಗಬೇಕು. ಓಕೆ, ನೋಡಿ, ಈಗ ಕಲಿಸಿದಂಥ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪಿನ ಪುಡಿ ಮತ್ತು ಶುಂಠಿಯನ್ನು ಸ್ವಲ್ಪ ತುರಿದಾಕ್ತೀನಿ.
ಕೊತ್ತಂಬರಿನೂ ಸೇರಿಸಿದ್ದೀನಿ ಸ್ವಲ್ಪ. ಇಷ್ಟಾದರೆ ಸಾಕು. ಈಗ ಇನ್ನೊಂದ್ಸತಿ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಎಲ್ಲ ಸೇರಿರೋದ್ರಿಂದ ಕಟ್ಲೆಟ್ ಬಹಳ ರುಚಿಯಾಗಿ ಬರುತ್ತೆ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಬಹಳ ಬೇಗ ಮಾಡ್ಕೊಂಬಿಡ್ಬೋದು. ನೋಡಿ, ಈಗ ರೆಡಿ ಆಗಿದೆ ಇದು. ಈಗ ಇದನ್ನ ಸ್ವಲ್ಪ ಮೈದಾ ಹಿಟ್ಟಾಗಲಿ ಗೋಧಿ ಹಿಟ್ಟಾಗಲಿ ನಿಮ್ಗೆ ಯಾವ್ದು ಬೇಕಾದರೂ ತಗೊಂಡು ಈ ರೀತಿ ಮಾಡ್ಕೊಂಡಿದ್ದೀವಲ್ಲ, ಇದನ್ನ ಇದ್ರ ಮೇಲೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ನಿಧಾನಕ್ಕೆ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಪೂರ್ತಿ ಎಲ್ಲ ಅಲ್ಲಿರೋದೆಲ್ಲ ಸೇರಿಸ್ಕೊಳ್ಳಿ. ಈ ಥರ ಬಂದಿದೆ. ಈಗ ಇದನ್ನು ಈ ಥರ ಮಾಡಿಕೊಂಡು ಇದನ್ನು 2 ಭಾಗ ಮಾಡ್ಕೊಳ್ಳೋಣ. 2 ಭಾಗ ಮಾಡಿಕೊಂಡು ನೋಡಿ ಹೀಗೆ ಈಗ ಮಾಡಿಕೊಂಡು ನೋಡಿ 1 2 3 ಭಾಗ ಮಾಡ್ಕೊಂಡಿದ್ವಿ. 3 ಥರ ಉಂಡೆ ಮಾಡ್ಕೊಳ್ಳಿ. ನೋಡಿ, ಕಲಸಿರ್ತಕ್ಕಂಥ ಹಿಟ್ಟಿಂದ ಈ ಥರ 6 ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಈಗ 1 ಉಂಡೆ ತಗೊಂಡು ಒಂದು ಸ್ವಲ್ಪ ಆಯಿಲು ಕೈಗೆ ಹಾಕ್ಕೊಂಡು ಈ ಥರ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಇದನ್ನು ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಈಗ ಮಾಡ್ಕೊಳ್ಳಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ. ಈ ಥರ ಎಲ್ಲನೂ ನೀವು ಈ ಥರ ಇದನ್ನು ಕಟ್ಲೆಟ್ ಅಂತಾರೆ. ಓಟ್ಸು ಮತ್ತು ಆಲೂಗಡ್ಡೆ, ಆಮೇಲೆ ಸ್ವಲ್ಪ ಮೈದಾ. ನೀವು ವೀಕ್ಷಕರೇ, ಮೈದಾ ಇಲ್ಲ ಬೇಡ ಅಂದರೆ ಗೋಧಿ ಹಿಟ್ಟನ್ನು ಬೇಕಾದರೆ ನೀವು ಸೇರಿಸ್ಕೋಬೋದು. ಮತ್ತು ಕಾರ್ನ್ ಅದನ್ನು ಬೇಕಾದರೆ ಸೇರಿಸ್ಕೋಬೋದು. ನೋಡಿ ವೀಕ್ಷಕರೇ, ಎಲ್ಲವನ್ನು ಈ ಥರ ಮಾಡಿ ಇಟ್ಕೊಳ್ಬೇಕು. ನೋಡಿ, ಆಗಲೇ ನಾವು 3 ಎಗ್ಗನ್ನು ಬೀಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಈಗ ಇದನ್ನೇನು ಮಾಡಬೇಕಪ್ಪ, ಈ ರೀತಿ ಮಾಡ್ಕೊಂಡಿರೋ ಕಟ್ಲೆಟ್ನ ಇದರಲ್ಲಿ ಒಂದೊಂದಾಗಿ ಹಿಂಗೆ ಡಿಪ್ ಮಾಡಬೇಕು. ನೋಡಿ ಈ ಥರ, ನೋಡಿ ಈ ಥರ ಡಿಪ್ ಮಾಡಿ, ಇಲ್ಲಿ ನಾವು ಓಟ್ಸನ್ನು ಇಟ್ಕೊಂಡಿದ್ದೀನಲ್ಲ, ಸಣ್ಣ ಓಟ್ಸ್ ತಗೊಳ್ಳಿ. ಈ ಥರ ಅದಕ್ಕೆ ಸೇರಿಸ್ಬೇಕು. ಎಲ್ಲವನ್ನು ಈ ಥರ ಹಿಂಗೆ ಸೇರಿಸ್ಬಿಟ್ಟು ಇಲ್ಲಿ ತಟ್ಟೆಯಲ್ಲಿ ಇಟ್ಕೊಳ್ತೀವಿ. ಚೆನ್ನಾಗಿ ಈ ಥರ ಸೇರಿಸಿದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಳಿಗೊಂಥರ ಅಟ್ರಾಕ್ಷನ್ ಆಗಿ ಕಾಣುತ್ತೆ, ಮತ್ತು ನಮಗೂ ಒಂಥರ ಚೆನ್ನಾಗಿರುತ್ತೆ ವೀಕ್ಷಕರೇ. ಮತ್ತು ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮೊಟ್ಟೆಯಲ್ಲಿ ತುಂಬ ಪ್ರೋಟೀನ್ ಇರುತ್ತೆ, ಮತ್ತು ಓಟ್ಸು ಹೆಲ್ದಿ ಫುಡ್ಡು, ತೂಕ ಇಳಿಕೆಗೆ ಮತ್ತು ನಾರಿನಾಂಶ ಹೆಚ್ಚಾಗಿದೆ ಇದರಲ್ಲಿ. ಆದ್ದರಿಂದ ಆಲೂಗಡ್ಡೆ ಮಕ್ಕಳಿಗೆ ತುಂಬ ಒಳ್ಳೆಯದು. ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತೆ. ಬೆಳೆಯೋ ಮಕ್ಕಳಿಗೆ ಆಲೂಗಡ್ಡೆ ನಾವು ಡೈಲಿ ಕೊಟ್ಟರೆ ತುಂಬ ಅವರ ದೇಹದ ಬೆಳವಣಿಗೆ ಚೆನ್ನಾಗಾಗುತ್ತೆ. ವೀಕ್ಷಕರೇ, ತಪ್ಪದೆ ಈ ಥರ ಡಿಶ್ಗಳನ್ನ ಮನೇಲಿ ಮಾಡಿ, ವೆರೈಟಿ ಡಿಶ್ಗಳು ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗಾದರೂ ಕೊಡಿ, ಇಲ್ಲ ಸಂಜೆ ಶಾಲೆಯಿಂದ ಬರ್ತಾರಲ್ಲ ಅವಾಗಾದರೂ ಮಾಡಿಕೊಡಿ. ಇಷ್ಟಪಟ್ಟು ತಿಂತಾರೆ, ಮತ್ತು ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ. ನೋಡಿ ವೀಕ್ಷಕರೇ, ಈ ಥರ ಕಟ್ಲೆಟು ರೆಡಿ ಆಗಿದೆ. ಇದನ್ನ ಈಗ ಶಾಲೋ ಫ್ರೈ ಮಾಡ್ಕೊತೀನಿ. ಸ್ಟವ್ ಹತ್ತಿಸಿ ಒಂದು ಪ್ಯಾನನ್ನು ಇದ್ರ ಮೇಲೆ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಆಲಿವ್ ಆಯಿಲನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಅಡುಗೆ ಎಣ್ಣೆನೂ ಉಪಯೋಗಿಸ್ಬೋದು, ಆಮೇಲೆ ಬೆಣ್ಣೆ ತುಪ್ಪ ಏನು ಬೇಕಾದರೂ ಹಾಕ್ಬೋದು. ನೋಡಿ, ಈಗ ಎಣ್ಣೆ ಕಾದಿದೆ. ಈಗ ನಾವು ತಟ್ಕೊಂಡಿರುವಂಥ ಕಟ್ಲೆಟ್ಸ್ನ ಒಂದೊಂದಾಗಿ ಬಾಣಲೆಯಲ್ಲಿ ಹಾಕ್ತಾ ಇದ್ದೀನಿ.
ಈಗ ಇದು ಒಂದು ಕಡೆ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಈಗ ಇದು ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇನ್ನೊಂದು ಕಡೆಗೆ ಇದನ್ನ ತಿರುಗಿಸ್ತಾ ಇದ್ದೀನಿ. ನೋಡಿ, ಈಗ ಎರಡು ಕಡೆ ಇದು ಫ್ರೈ ಆಗಿದೆ. ಈಗ ಇದನ್ನ ಬೇರೆ ತಟ್ಟೆಗೆ ಹಾಕೊಳ್ತೀನಿ. ನೋಡಿ, ಈಗ ಕಟ್ಲೆಟ್ ರೆಡಿ ಆಗಿದೆ. ಈಗ ಇದನ್ನ ಕೆಚಪ್ ಜೊತೆಗಾದ್ರೂ ತಿನ್ಬೋದು. ನೋಡಿ ವೀಕ್ಷಕರೇ, ಚೆನ್ನಾಗಿ ಒಳಗೆಲ್ಲ ಬೆಂದಿದೆ. ನೋಡಿ, ಮೇಲೆ ಕ್ರಿಸ್ಪಿ ಆಗಿದೆ, ಒಳಗೆ ಸಾಫ್ಟ್ ಆಗಿದೆ, ಎಲ್ಲ ಚೆನ್ನಾಗಿ ಬೆಂದಿದೆ ವೀಕ್ಷಕರೇ. ಈಗ ಕೆಚಪ್ ಅಲ್ಲಿ ಈ ತರ ಡಿಪ್ ಮಾಡಿಕೊಂಡು ತಿಂದ್ರೆ ಬಹಳ ರುಚಿಯಾಗಿರುತ್ತೆ. ಸ್ನೇಹಿತರೆ, ಹೆಲ್ದಿ ಕಟ್ಲೆಟ್ ರೆಡಿ ಆಗಿದೆ. ನಾನು ಈಗ ಇದನ್ನ ಟೇಸ್ಟ್ ಮಾಡ್ತೀನಿ. ನೀವು ಸಹ ಇದನ್ನ ಮನೆಯಲ್ಲಿ ತಪ್ಪದೆ ಟೇಸ್ಟ್ ಮಾಡಿ, ತುಂಬಾ ಅದ್ಭುತವಾಗಿರುತ್ತೆ. ಓಕೆನಾ? ನಿಮಗೆ ಈ ರೆಸಿಪಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಸ್ನೇಹಿತರೆ. ವೀಕ್ಷಕರೇ, ಯಾವಾಗ್ಲೂ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಚೆನ್ನಾಗಿ ಊಟ ಮಾಡಿ, ಆರೋಗ್ಯವಾಗಿರಿ. ಎಲ್ಲಾರ್ಗೂ ಬಾಯ್.